ವಿಶ್ವವಿಖ್ಯಾತ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದವರು, ಅಂದ್ರೆ ಅವರ ಕುಟುಂಬದವರು ವಿಶ್ವವಿಖ್ಯಾತ. ಹೆಂಗಪ್ಪ ನೀವು ಹೇಳ್ತೀರಿ ಇದನ್ನ? ಮುಗಿದ ಅಧ್ಯಾಯ ಅಂತ ಹೇಳಿ 334 ಕೇಸಸ್ ಇದೆ ಅವ್ರ ಮೇಲೆ, ಸಿವಿಲ್ ಕೇಸಸ್ ಪೆಂಡಿಂಗ್ ಇದೆ ಬೇರೆ ಬೇರೆ ಕೋರ್ಟ್ ನಲ್ಲಿ. ಧರ್ಮಸ್ಥಳ ಹಿಂದೂಗಳಿಗೆ ಸಂಬಂಧವೇ ಇಲ್ಲ. ಧರ್ಮಸ್ಥಳದಲ್ಲಿ ಹಿಂದೂಗಳು ಪೂಜೆ ಮಾಡುವ ಹಕ್ಕು ಇಲ್ಲ. ಸಿಕ್ಕಾಪಟ್ಟೆ ಏಟು ತಿಂದ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ದಾರೆ. ಈಗ ಸುಮ್ಮನೆ ಕುತ್ಕೋಬೇಕು. ಹಿಂದೂ ಮುಸ್ಲಿಂ ಅಂತ ಮಾಡೋರು ಸುಮ್ಮನೆ ಕುತ್ಕೋಬೇಕು. ಫ್ರೀಡಮ್ ಆಫ್ ಸ್ಪೀಚ್ ಯಾವತ್ತಿಗೂ ಕೂಡ ಜೀವಂತ ಇರಬೇಕು. ಯಾವಾಗ ಫ್ರೀಡಮ್ ಆಫ್ ಸ್ಪೀಚ್ ಜೀವಂತ ಇರುತ್ತೆ ಆವಾಗ ಮಾತ್ರ ಜನಸಾಮಾನ್ಯ ಜೀವಂತವಾಗಿರ್ತಾನೆ. ಸಮೀರ್ ಅವ್ರ ಮೇಲೆ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ ನಲ್ಲಿ ಕ್ರೈಮ್ ನಂಬರ್ 51/225 ಏನು ರಿಜಿಸ್ಟರ್ ಆಗಿದೆ 5ನೇ ತಾರೀಕಿಗೆ. ಅದರ ಬಗ್ಗೆ ಕೆಲವೊಂದು ಟಿವಿ ಚಾನೆಲ್ಗಳು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ. ಇದರ ರಹಸ್ಯ ಏನು ಅನ್ನೋದ್ರ ಬಗ್ಗೆ FIR ಮುಂದೆ ಇಟ್ಕೊಂಡೇ ಶಬ್ದ ವರ್ಡ್ ಬೈ ವರ್ಡ್ ಅನಲೈಸ್ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಯಾಕೆ ಈ FIR ಅನ್ನು ಮಾಡಿದರು, ಯಾಕೆ ಸೋಮೋಟೋವನ್ನೇ ಮಾಡಿದರು, ಯಾಕೆ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿನೇ ಮಾಡಿದರು. ಸೋಮೋಟೋ ಅಂದರೆ ಸ್ವಯಂ ಪ್ರೇರಿತ, ಪೊಲೀಸರೇ ಮಾಡಿದ್ರು. ಯಾಕೆ ಮಾಡಿದರು, ಅದರ ಹಿಂದಿನ ಒಂದು ಹುನ್ನಾರ ಏನಿತ್ತು ಅದನ್ನು ಈ FIRಗಳ ಮೂಲಕನೇ FIRನಲ್ಲಿರೋ ಕಂಟೆಂಟ್ ಆಫ್ ದ ಕಂಪ್ಲೇಂಟ್ ಏನು ದೂರು ಕೊಟ್ಟಿರ್ತಾರಲ್ಲ ಆ ದೂರಿನ ಒಂದು ಸಾರ ವರ್ಡ್ ಟು ವರ್ಡ್ ಒಂದು ವಿಶ್ಲೇಷಣೆ ಮಾಡಿ ಎಲ್ಲರಿಗೂ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ಹೆಚ್ಚಿನ ಉತ್ಪ್ರೇಕ್ಷೆ ಏನು ಕೂಡ ಇಲ್ಲ. ಪ್ರಾರಂಭದಲ್ಲಿ ನೋಡಿ, ಇದನ್ನು ಬಳ್ಳಾರಿಯಲ್ಲಿ ಮಾಡುವಂತಹ ಬಳ್ಳಾರಿ ಮತ್ತು ಅದರಲ್ಲಿನೇ ಕೌಲ್ ಬಜಾರ್ನಲ್ಲಿ ಸಮೀರ್ ಇದ್ದಿದ್ದು ಬೆಂಗಳೂರಿನಲ್ಲಿ. ಕಳೆದ ಲಾಸ್ಟ್ 9 years ಹಿ ಇಸ್ ದ ರೆಸಿಡೆಂಟ್ ಆಫ್ ಬೆಂಗಳೂರು. ಆದರೂ ಕೂಡ ಬಳ್ಳಾರಿ ಕೌಲ್ ಬಜಾರ್ನಲ್ಲಿನೇ ಮಾಡಿದರು. ಮತ್ತು ಠಾಣೆಗೆ ಅಲ್ಲಿ ದೂರನ್ನು ಕೊಟ್ಟಂಥವರು ಶ್ರೀ ನಿಂಗಪ್ಪ ಅಂತ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್, ಒಬ್ಬ ತನಿಖಾಧಿಕಾರಿ ನಿಂಗಪ್ಪ ಅನ್ನೋರು, ಶ್ರೀಯುತ ನಿಂಗಪ್ಪ ಅನ್ನೋರು ಕೊಟ್ಟಂಥ ದೂರಿನ ಮೇರೆಗೆ ಸ್ವಯಂ ಪ್ರೇರಿತ ದೂರು ದಾಖಲಾಗುತ್ತೆ. ಸೋಮೋಟೋ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲಿ ಅವರು ಬರಿಬೇಕಲ್ಲ ಏನಾದರೂ, ಯಾಕೆ ದೂರು ಕೊಡ್ತಾ ಇದ್ದೀನಿ, ಏನು ಕಾರಣ, ಏನು ತೊಂದರೆ ಆಗಿದೆ ಬರಿಬೇಕಲ್ಲ. ಅವ್ರು ಏನು ಬರೀತಾರೆ ನೋಡಿ. ಕರ್ನಾಟಕ ಅಂದರೆ 27/2/2025 ದೂತ ಸಮೀರ್ MD / ದೂತ ಚಾಲನ ಸಮೀರ್ MD ಅವರು ಅಪ್ಲೋಡ್ ಮಾಡಿದ್ದು ಕಂಡು ಬರುತ್ತದೆ. ಇದರಲ್ಲಿ ನೋಡಿ, ಸ್ಟಾರ್ಟಿಂಗ್ ಇವ್ರು ಹೇಳ್ತಾರೆ ಮಾಡುವಂಥ ಮೊದಲನೆಯ ಒಂದು ಗುರುತರವಾದಂತಹ ತಪ್ಪು ಅಂದರೆ ಇಂಟೆನ್ಷನಲ್ಲಿನೇ ಮಾಡುವಂಥದ್ದು ಏನಂತ ಹೇಳಿದ್ರೆ, ಸಾರಾಂಶದಲ್ಲಿ ಏನು ಹೇಳ್ತಾರೆ, ಈಗ ಕೆಲವು ದಿನಗಳಿಂದ ದೂತ .ಸಮೀರ್ MD / ದೂತ ಯೂಟ್ಯೂಬ್ ಚಾನಲ್ನಲ್ಲಿ youtube.com / ದೂತ ಸಮೀರ್ ಊರಿಗೆ ದೊಡ್ಡವರೇ ಕೊಲೆ ಮಾಡಿದವರ ಅಂತ ಆದಮೇಲೆ ಕ್ವಶನ್ ಮಾರ್ಕ್ ಇದೆ. ಇವರು ಈ FIR ಕಂಟೆಂಟಲ್ಲಿ ಕ್ವಶನ್ ಮಾರ್ಕ್ ಹಾಕಿಲ್ಲ ಅವರು. ಅಂದರೆ ಸಮೀರ್ ಅವರಿಗೆ ಮತ್ತು ಜನಸಾಮಾನ್ಯರಿಗೆ ಒಂದು ಕ್ವಶನ್ ಮಾರ್ಕ್ ಇತ್ತು. ಪಾಪ ನಿಂಗಪ್ಪನವರು ಅವರೇ ಮಾಡಿಬಿಟ್ರು ಅಂತ ಹೇಳಿಬಿಟ್ರು, ಊರಿಗೆ ದೊಡ್ಡವರೇ ಕೊಲೆ ಮಾಡಿಬಿಟ್ರು ಅಂತ ಹೇಳಿಬಿಟ್ರು. ಇದು ಒಂದನೇದ್ದು ಅವರು ಮಾಡಿರುವಂತಹ ಮೂರ್ಖತನ. ಕ್ವಶನ್ ಮಾರ್ಕ್ ಇದೆಯಲ್ಲ, ದೊಡ್ಡವರ ಅಂತ ಕ್ವಶನ್ ಮಾರ್ಕ್ ಇದೆ, ಆದರೆ ಇವು ದೊಡ್ಡವರ ಅಂತೇಳಿ ನಿಂಗಪ್ಪ ಅವರು ಹೇಳಿಬಿಟ್ರು, ಇವರೇ ಮಾಡಿಬಿಟ್ರು ಅಂತೇಳಿ. ಪಾಯಿಂಟ್ ನಂಬರ್ 1. ನಂಬರ್ 2, ಇವರು ಏನು ಹೇಳ್ತಾರೆ ಇದರಲ್ಲಿ ಕರ್ನಾಟಕ ರಾಜ್ಯ ವಿಶ್ವವಿಖ್ಯಾತ ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದವರ ವಿರುದ್ಧ ದಯವಿಟ್ಟು ಕೇರ್ಫುಲ್ ಆಗಿ ಇದನ್ನ ಕೇಳಿಸ್ಕೊಳ್ಳಿ. ಇಲ್ಲಿ ಏನು ಹೇಳ್ತಾರೆ, ಎಷ್ಟು ಜಾಣತನದಿಂದ ಡ್ರಾಫ್ಟ್ ಮಾಡಿದ್ದಾರೆ ಸ್ವಲ್ಪ ತಿಳ್ಕೊಳ್ಳಿ. ಇವ್ರು ಏನು ಹೇಳ್ತಾರೆ, ಒನ್ಸ್ ಅಗೇನ್ ಐ ರಿಪೀಟ್, ಇದರಲ್ಲಿ ಅಂದರೆ ಈ ಯೂಟ್ಯೂಬ್ ಈ ಎಪಿಸೋಡ್ನಲ್ಲಿ
ಕರ್ನಾಟಕ ರಾಜ್ಯ ವಿಶ್ವವಿಖ್ಯಾತ ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದವರು ಅಂತ ಹೇಳಿದ್ರೆ ಧರ್ಮಸ್ಥಳ ವಿಶ್ವವಿಖ್ಯಾತ ಅಲ್ಲ, ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದವರ ವಿರುದ್ಧ. ಅಂದ್ರೆ ಧರ್ಮಸ್ಥಳ ವಿಶ್ವವಿಖ್ಯಾತ ನಾವು ಒಪ್ಕೋತೀವಿ, ಆದ್ರೆ ಇಲ್ಲಿ ಏನು ಬರೆದಿದ್ದಾರೆ, ಆ ವಿಶ್ವವಿಖ್ಯಾತ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದವರು, ಅಂದ್ರೆ ಅವರ ಕುಟುಂಬದವರು ವಿಶ್ವವಿಖ್ಯಾತ. ಅವ್ರ ಕುಟುಂಬದವ್ರ ಹೆಸರು ಎಷ್ಟು ಜನಕ್ಕಪ್ಪ ಗೊತ್ತೈತೆ ಹೇಳಿ ನೋಡೋಣ. ಅವ್ರ ಕುಟುಂಬದವರು ವಿಶ್ವವಿಖ್ಯಾತ ಅಂತ ಹೇಳ್ಬಿಡ್ತಾರೆ ನಿಂಗಪ್ಪನವರಿಗೆ ಸ್ವತಃ ನಿಂಗಪ್ಪನವರಿಗೆ ಗೊತ್ತಿಲ್ಲ ಅವ್ರ ಕುಟುಂಬದಾಗ ಎಷ್ಟು ಜನ ಸದಸ್ಯರಿದ್ದಾರೆ ಅಂತೇಳಿ. ಬಹುಶಃ ಅವ್ರ ಮಿಸಸ್ ಹೆಸರು ಏನು ಅಂತ ಎಷ್ಟು ಜನಕ್ಕೂ ಕೂಡ ಗೊತ್ತಿಲ್ಲ, ವೆರಿ ಫ್ಯೂ ಪೀಪಲ್. ಅವರ ಮಗಳ ಹೆಸರು ಏನಂತ ಹೇಳಿ ಅನೇಕ ಜನರಿಗೆ ಗೊತ್ತಿಲ್ಲ. ಅವರ ತಮ್ಮನ ಹೆಸರು ಏನು ಅಂತ ಗೊತ್ತಿಲ್ಲ, ಬರೀ ಅಲ್ಲಿ ಅತ್ತೆ ಒಂದು ಏನಿದೆ ಅವರಿಗೆ ಗೊತ್ತಿದೆ. ಇನ್ನು ಕೆಲವೊಂದಿಷ್ಟು ವ್ಯವಹಾರ ಮಾಡೋರು ಗೊತ್ತಿದೆ ತಮ್ಮನ ಹೆಸರು. ತಮ್ಮನ ಮಗನ ಹೆಸರು 100% ವಿಶ್ವವಿಖ್ಯಾತ. ಮೂರು ಲೋಕದಲ್ಲಿ, ಈ ಅತಳ ಸುತಳ ಪಾತಾಳ ಮೂರು ಲೋಕದಲ್ಲಿ ಕೂಡ ಕುಖ್ಯಾತ ತಮ್ಮನ ಮಗ. ಈಗ ಇಡೀ ಕುಟುಂಬನೇ ವಿಶ್ವವಿಖ್ಯಾತ, ವಿಶ್ವ ಕುಖ್ಯಾತ ಆಗಿದೆ ಸಮೀರ್ ವಿಡಿಯೋದಿಂದ. ದಟ್ ಈಸ್ ಡಿಫರೆಂಟ್. ಆದರೆ ಧರ್ಮಸ್ಥಳ ವಿಶ್ವವಿಖ್ಯಾತ ನಾವು ಎಲ್ಲರೂ ಒಪ್ತೀವಿ, ನಮಗೆ ಹೆಮ್ಮೆ ಅದು. ಆದ್ರೆ ಇವ್ರು ಏನ್ ಹೇಳ್ತಾರೆ, ವಿಶ್ವವಿಖ್ಯಾತ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬ. ನೋಡಿ ಇಲ್ಲಿ ಯಾವ ರೀತಿ ಟ್ಯಾಗ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಮತ್ತು ಧರ್ಮಸ್ಥಳದ ಜನಪ್ರಿಯತೆಗೆ, ಧರ್ಮಸ್ಥಳದ ಪಾವಿತ್ರ್ಯತೆಗೆ ಈ ಕುಟುಂಬವನ್ನ ಯಾವ ರೀತಿ ಲಿಂಕ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ, ಇದರಲ್ಲಿ ಗೊತ್ತಾಗುತ್ತೆ. ಆ ನಂತರ ಈ ಅವರ ಕುಟುಂಬದ ವಿರುದ್ಧ ಪರೋಕ್ಷವಾಗಿ ಆರೋಪಗಳನ್ನು ಮಾಡಿದ್ದು. ಪರೋಕ್ಷ ಅಂದ್ರೆ ಏನು? ಇಂಡೈರೆಕ್ಟ್. ಇವ್ರಿಗೆ ಹೆಂಗಪ್ಪ ಇಂಡೈರೆಕ್ಟ್ ಅನ್ನೋದನ್ನ? ಇಂಡೈರೆಕ್ಟ್ ಅಂದ್ರೆ ಇಮ್ಯಾಜಿನೇಷನ್. ನಿಂಗಪ್ಪನವರು, ಮಾನ್ಯ ಸಬ್ ಇನ್ಸ್ಪೆಕ್ಟರ್ ನಿಂಗಪ್ಪನವರು ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ರು. ಯಾರಿಗೆ ಅಂದಿದ್ದಾರೆ? ಅವ್ರಿಗೆ ಅಂದಿದ್ದಾರೆ ಅಂತೇಳಿ. ಆ ಇಮ್ಯಾಜಿನೇಷನ್ ಮಾಡಿಕೊಂಡು ಆ ಇಮ್ಯಾಜಿನೇಷನ್ ಅನ್ನ, ಆ ಪರಿಕಲ್ಪನೆಯನ್ನ FIR ಗೆ ಇಳಿಸಿದ್ರು. ಅವರನ್ನ ಪರೋಕ್ಷವಾಗಿ ಮಾಡಿದ್ದು. ಸೌಜನ್ಯ ಕೇಸು, ನಾರಾಯಣ ಮತ್ತು ಯಮುನಾ ಕೇಸ್, ವೇದವಲ್ಲಿ ಕೇಸು, ಬ್ಯಾಂಕ್ ಮ್ಯಾನೇಜರ್ ಕೇಸು, ಪದ್ಮಲತಾ ಕೇಸು, ರವಿ ಪೂಜಾರಿ ಕೇಸುಗಳನ್ನು ಉಲ್ಲಂಘಿಸಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದ ಸದಸ್ಯರು ಆಗಿರುತ್ತಾರೆಂದು ಆರೋಪಿಸಿದ್ದು. ಅಂದ್ರೆ ಇಂಡೈರೆಕ್ಟ್ ಆಗಿ ಆರೋಪಿಸಿದ್ದಾರೆ. ಕೇಸ್ ಯಾವ್ಯಾವ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೌಜನ್ಯ ಕೇಸ್ ಫಸ್ಟ್, ಅದಕ್ಕೆ ಬರ್ತೀನಿ ನಾನು. ಈ ಸೌಜನ್ಯ ಪ್ರಕರಣದಲ್ಲಿ ಅನೇಕ ಜನ ಹೇಳ್ತಾರೆ ಮುಗಿದ ಅಧ್ಯಾಯ, ಮುಗಿತಲ್ಲ ಅದು ಅಂತ ಹೇಳಿ. ನೋ, ಇವು ಆಸ್ ಆನ್ ಟುಡೇ ಹೈಕೋರ್ಟ್ ಅಲ್ಲಿ ಈ ಪ್ರಕರಣದಲ್ಲಿ, ಸೌಜನ್ಯ ಪ್ರಕರಣದಲ್ಲಿ ಲೋಪ ಎಸಗಿದಂತಹ, ತಪ್ಪು ಎಸಗಿದಂತಹ ಅಧಿಕಾರಿಗಳು, ಅವರಿಗೆ ಎರಿಂಗ್ ಆಫೀಷಿಯಲ್ಸ್ ಅಂತ ಹೇಳ್ತಾರೆ. ಆ ಎರಿಂಗ್ ಆಫೀಷಿಯಲ್ಸ್ ತನಿಖಾಧಿಕಾರಿಗಳು, ಆಗಿನ ಪೊಲೀಸ್ ಠಾಣೆಯ ತನಿಖಾಧಿಕಾರಿಗಳು, PSI, ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ, SP ಆದಂತಹ ಅಭಿಷೇಕ್ ಗೋಯಲ್ ಮತ್ತು ವೈದ್ಯಾಧಿಕಾರಿಗಳು ಯಾರ್ಯಾರಿದ್ದಾರೆ ಅವರ ಮೇಲೆ ಶೀಘ್ರಾತಿ ಶೀಘ್ರ ಕಾನೂನು ಕ್ರಮ ಜರುಗಿಸಿ ಅಂತೇಳಿ ಆಲ್ರೆಡಿ ಹೈಕೋರ್ಟ್ ಆದೇಶ ಮಾಡಿಬಿಟ್ಟಿದೆ. ಸರ್ಕಾರ ಮಾಡ್ತಾ ಇಲ್ಲ, ಇನ್ನು ಮೀನಾಮೇಷ ಎಣಿಸ್ತಾ ಇದೆ. ಹ್ಯಾಂಗಪ್ಪ ನೀವು ಹೇಳ್ತೀರಿ ಇದನ್ನ ಮುಗಿದ ಅಧ್ಯಾಯ ಅಂತ ಹೇಳಿ? ಆಲ್ರೆಡಿ ಕೋರ್ಟಲ್ಲಿ ಇದೆ, ಎಷ್ಟೋ ಜನರಿಗೆ ಗೊತ್ತಿಲ್ಲ, ಪ್ರತಿದಿನ ಫಾಲೋ ಅಪ್ ಆಗ್ತಾ ಇದೆ. MR ಬಾಲಕೃಷ್ಣ ಅವರು ಇದ್ರ ಬಗ್ಗೆ ಉಲ್ಲೇಖ ಮಾಡಿ ಇದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಶ್ರೀಯುತ MR ಬಾಲಕೃಷ್ಣ ಅಂಡ್ ಅಸೋಸಿಯೇಟ್ಸ್ ಅಂತ. ಆನಂತರ ಇನ್ನೂ ವೆರಿ ವ್ಯಾಲಿಡ್ ಪಾಯಿಂಟ್, ಸೌಜನ್ಯ ಕೇಸ್ನಲ್ಲಿ ಅವ್ರ ಹೆಸರು ಇಲ್ಲದೆ ನೀವು ಯಾಕೆ ತರ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ ಎಷ್ಟೋ ಜನ ಗೊತ್ತಿಲ್ಲದವರು. ಅವ್ರ ಗಮನಕ್ಕೆ, ಆ ಸ್ನೇಹಿತರ ಗಮನಕ್ಕೆ, ಈ ಕೇಸ್ನಲ್ಲಿ ಸ್ವತಃ CBI ಕೋರ್ಟ್, ಆಕ್ಚುಲಿ ಟೆಕ್ನಿಕಲಿ ಅದು ಪೋಕ್ಸೋ ಸ್ಪೆಷಲ್ ಕೋರ್ಟ್ ಬೆಂಗಳೂರಿನಲ್ಲಿ, ಸ್ವತಃ ಆಗಿನ CBI ಪ್ರಾಸಿಕ್ಯೂಷನ್ ಹೇಳ್ತಾರೆ, ನಾಟ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್. CBI ಪ್ರಾಸಿಕ್ಯೂಷನ್ ಏನು ವಾದ ಮಾಡ್ತಾರಂತ ಹೇಳಿದ್ರೆ, ನೋಡಿ ಇದರಲ್ಲಿ ಸಂತೋಷ್ ರಾವ್ನ ಪಾತ್ರ ಇಲ್ಲ, ಅವನ ಹೊರತುಪಡಿಸಿ ಇನ್ನೂ 3-4 ಜನ ಇದ್ದಾರೆ,
ಆ 3-4 ಜನ ಯಾರು 1 2 3 4 ಎಲ್ಲ ಬರೆದಿದ್ದಾರೆ, ಹೆಸರು ಕೂಡ ನೇಮ್ ಇದೆ. ಬರೋದು ನೋಡಿ ಸ್ವಾಮಿ, ಈ 3-4 ಜನರನ್ನು ಕೂಡ ತನಿಖೆ ಮಾಡಬೇಕು, ಅವಕಾಶ ಕಲ್ಪಿಸಿಕೊಡಿ ಅಂತ ಕೇಳಿದಾಗ ಆ ಸ್ಪೆಷಲ್ ನ್ಯಾಯಾಲಯದ, ವಿಶೇಷ ನ್ಯಾಯಾಲಯದ ಮಾನ್ಯ ನ್ಯಾಯಾಧೀಶರು ಅನುಮತಿಯನ್ನು ಕೂಡ ಕೊಟ್ಟಿದ್ರು. ಎಸ್, ನಿಮ್ಮ ವಾದ ಸರಿ ಇದೆ. ಆ ಸಂತೋಷ್ ರಾವ್ನನ್ನ ಹೊರತುಪಡಿಸಿ ಇನ್ನು ಉಳಿದಂತಹ 4 ಜನ, ಅದರಲ್ಲಿ ಉದಯ್ ಜೈನ್, ಮಲ್ಲಿಕ್ ಜೈನ್, ಧೀರಜ್ ಜೈನ್ ಮತ್ತಿನ್ನೊಬ್ಬ ಭಯಂಕರ ಚಿಕ್ಕ ಮಗು, ಇವ್ರು ಹೇಳ್ತಾರೆ ನಮ್ಮ ಪರಿವಾರದ ಮಗು, ಅಮೆರಿಕಾದಲ್ಲಿದ್ದಂಥ ಮಗು, ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಅವರನ್ನ ತನಿಖೆ ಮಾಡಿ ಅಂತೇಳಿ ಸ್ಪೆಷಲ್ ಕೋರ್ಟೇ ಹೇಳಿತ್ತು. ಆಲ್ರೆಡಿ ನಾವು ಮರು ತನಿಖೆ ಮಾಡಿ ಅಂತ ಹೇಳ್ತಾ ಇದೀವಲ್ಲ, ಮರು ತನಿಖೆ ಈಗ 4 ವರ್ಷದ ಹಿಂದೆನೆ ಮಾಡಿಬಿಟ್ಟಿದೆ, ಆದೇಶ ಆಗಿಬಿಟ್ಟಿತ್ತು ಅವಾಗ ಸ್ಪೆಷಲ್ ಕೋರ್ಟ್ ಅಲ್ಲಿ. ನೀವು ಹೇಳ್ತಿರಲ್ಲ, ಯಾಕೆ ನೀವು ಸುಮ್ಮನೆ ಆರೋಪ ಮಾಡ್ತೀರಿ ಅಂತೇಳಿ, ನಾವು ಹೇಳಿಲ್ಲ, ಸ್ವತಃ ಸಿಬಿಐ ಪ್ರಾಸಿಕ್ಯೂಷನ್ ಹೇಳಿತ್ತು. 319 ನಲ್ಲಿ ಅಪ್ಲಿಕೇಶನ್ ಕೊಟ್ಟು ಪೆಟಿಷನ್ ಫೈಲ್ ಮಾಡಿದಾಗ ಸ್ವತಃ ಜಡ್ಜ್ ಸಾಹೇಬ್ರೆ ಎಸ್ ಯು ಆರ್ ಕರೆಕ್ಟ್ ಪ್ರಾಸಿಕ್ಯೂಟರ್ ಅಂತ ಹೇಳಿ ತನಿಖೆಗೆ ಆದೇಶನೇ ಮಾಡಿತ್ತು. ಆದರೆ ಇವರು ಏನು ಮಾಡಿದ್ರು, ಆ ಆದೇಶಕ್ಕೆ ಮಾನ್ಯ ಕರ್ನಾಟಕ ಹೈಕೋರ್ಟಿಗೆ ಅಪೀಲ್ ಹೋದ್ರು. ಅಪೀಲ್ ಹೋದ್ಮೇಲೆ ಅಲ್ಲಿ ಸ್ಟೇ ತಗೊಂಡು ಬಂದ್ರು. ಅಂದ್ರೆ ಕೆಳಗಿನ ನ್ಯಾಯಾಲಯ, ಸೆಷನ್ ಕೋರ್ಟ್ ಸ್ಥಾನಮಾನ ಇರುವಂತಹ ಆ ಸ್ಪೆಷಲ್ ಕೋರ್ಟಿಗೆ, ಅದರ ಮೇಲ್ಗಡೆ ಇರೋದು ಅಪಿಲೇಟ್ ಅಥಾರಿಟಿ ಇರೋದು ಹೈಕೋರ್ಟ್ ನಲ್ಲಿ ಸ್ಟೇ ತಗೊಂಡು ಬಂದ್ರು ಇವರು. ಅಂದ್ರೆ ಅವ್ರಿಗೇನೋ ಇದನ್ನಿಲ್ಲ, ಬಟ್ ಅವ್ರ ಮೇಲೆ ಕಾಪಾಡ್ತಾ ಇದಾರಲ್ಲ ಅವ್ರಿಗೆ ಒಬ್ರು ದೇವಮಾನವರು, ಅವರ ಅಡ್ವೊಕೇಟ್ಗಳನ್ನ ಇಟ್ಟು ಅವರ ಮನೆಯ ಮಗು ಮತ್ತು ಈ 3 ಜನ ಗ್ಯಾಂಗ್ ಏನಿದೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಆದೇಶದ ಮೇಲೆ ಸ್ಟೇ ತಗೊಂಡು ಬಂದಿದ್ದಾರೆ. ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಹಸಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಈ ಹುಸಿ ದೇವಮಾನವನ ಗ್ಯಾಂಗ್. ಇದು ದಯವಿಟ್ಟು ಎಲ್ಲರಿಗೂ ಕೂಡ ಗೊತ್ತಿರಲಿ, ಕಾನೂನಿನ ಬಗ್ಗೆ ಸ್ವಲ್ಪ ಇದಿದ್ದವರು. ನೀವು ಸುಳ್ಳೇ ಆರೋಪ ನಾವು ಆಕ್ಚುಲಿ ಕೋರ್ಟೇ ಹೇಳಿದೆ, ಕ್ಲೀನ್ ಚಿಟ್ ಕೊಟ್ಟಿಲ್ಲ, ಬ್ರೇನ್ ಮ್ಯಾಪಿಂಗ್ ಮಾಡಿಸ್ಕೊಂಡಿವಿ ಅಂತ ಹೇಳ್ತಾರೆ. ಅದರ ಬ್ರೇನ್ ಮ್ಯಾಪಿಂಗ್ ಮಾಡಿಸಿದಂತ ವರದಿಯನ್ನ ನ್ಯಾಯಾಲಯಕ್ಕೆ ಸಿಬಿಐದವ್ರು ಕೊಡಲಿಲ್ಲ. ಸಿಬಿಐ ಐಒ ಅಂದ್ರೆ ಹೈಕೋರ್ಟ್ ನಲ್ಲಿ ಇದ್ದಂಥವ್ರು. ಇದು ಫ್ಯಾಕ್ಟ್. ಹಿಂಗಿದ್ದ ಮೇಲೆ ಸಮೀರ್ ಕೇಳೋದು ತಪ್ಪಾ? ವಾಕ್ ಸ್ವಾತಂತ್ರ್ಯ ಬೇಡವಾ? ಹಂಗಿದ್ರೆ ಯೂಟ್ಯೂಬರ್ಗಳಿಗೆ ವಾಕ್ ಸ್ವಾತಂತ್ರ್ಯ ಇಲ್ವಾ? ಆ ಸಬ್ಜೆಕ್ಟ್ ಬರ್ತೇನೆ, ನೆಕ್ಸ್ಟ್ ಪಾಯಿಂಟ್. ಆ ನಂತರ ಇವ್ರು ಹೇಳ್ತಾರೆ, ಯಾರು ನಿಂಗಪ್ಪನವರೇ ಹೇಳ್ತಾರೆ, ನಾರಾಯಣ ಮತ್ತು ಯಮುನಾ ಕೇಸ್ ಏನಿದೆ ಗೊತ್ತೇನ್ರಿ ನಿಂಗಪ್ಪನವರೇ? ನಾನು ಹೇಳಲ್ಲ, ತಾವು ಪೊಲೀಸರು ಮತ್ತು ಬೆಳ್ತಂಗಡಿ ಪೊಲೀಸರು ಏನು ಹೇಳಿದ್ದಾರೆ, ದಕ್ಷಿಣ ಕನ್ನಡ ಪೊಲೀಸರಿಗೆ ಏನು ವರದಿ ಹೋಗಿದೆ ಅದನ್ನ ಬಳ್ಳಾರಿ ಪೊಲೀಸರಿಗೆ ಹೇಳುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನೇನು ಹೇಳ್ತಾ ಇಲ್ಲ. ಏನಾಗಿದೆ ಅಂದ್ರೆ ತಿಳ್ಕೊಳ್ಳಿ, ಬಳ್ಳಾರಿ ಪೊಲೀಸರೇ, ಕೌಲ್ ಬಜಾರ್ ಪೊಲೀಸರೇ, ನಾರಾಯಣ ಮಾವುತ ಕೇಸ್ ನೀವೇ ಹಾಕಿದಿರಿಲ್ಲ, ಇದನ್ನ ಅದಕ್ಕೆ ಹೇಳ್ತಾ ಇದ್ದೀನಿ. ಏನಾಗಿದೆ ನಾರಾಯಣ ಮಾವುತ ಕೇಸಲ್ಲಿ, ಸ್ವತಃ ನಾರಾಯಣನ ಹೆಂಡತಿಯಾದಂತಹ ಶ್ರೀಮತಿ ಸುಂದರಿಯವರು, ನೆನಪಿಟ್ಕೊಳ್ಳಿ ಹೆಸರು, ಶ್ರೀಮತಿ ಸುಂದರಿಯವರು ಆಗಿನ ದಕ್ಷಿಣ ಕನ್ನಡದ SP ಅವರಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಸ್ವಾಮಿ, ನನ್ನ ಗಂಡ ತೀರ್ಕೊಂಡು ಗಂಡ ಮತ್ತು ಗಂಡನ ತಂಗಿಯನ್ನ ಕೊಲೆಯಾಗಿ 1 ವರ್ಷ ಆಯ್ತು, ಆದರೂ ಕೂಡ ಆರೋಪಿಗಳು ಸಿಕ್ಕೇ ಇಲ್ಲ. ನನಗೆ ಈ ಧರ್ಮಸ್ಥಳದ ಪ್ರಮುಖ ವ್ಯಕ್ತಿಯಾದ ವಿಶ್ವವಿಖ್ಯಾತರು ಅಂತ ಹೇಳ್ತಾ ಇದ್ದೀರಲ್ಲ, ಆ ವಿಶ್ವವಿಖ್ಯಾತ ಕುಟುಂಬದ ಜಾತಕ ಹೇಳ್ತಾ ಇದ್ದೀನಿ ಕೇಳಿ ಇಲ್ಲಿ. ಅದರಲ್ಲಿ ದೂರಿನಲ್ಲಿ ಅವ್ರು ಬರೀತಾರೆ, ನನಗೆ ಜೀವ ಬೆದರಿಕೆ ಕೊಟ್ಟರು. ಎದಕ್ಕೆ? ನಮ್ಮ ಕುಟುಂಬಕ್ಕೆ ಮನೆಗೆ ಬಂದು ಜೀವ ಬೆದರಿಕೆ ಕೊಟ್ಟಿದ್ದಾರೆ. ಎದಕ್ಕೆ? ಈ ನಮ್ಮ ಜಾಗಿಯನ್ನ ಬಿಟ್ಕೊಟ್ಟು ಹೋಗ್ಬಿಡು ನೀನು ಅಂತ ಬೆದರಿಕೆ ಕೊಟ್ಟಿದ್ದಾರೆ, ಹೆಸರು ಹಾಕಿ ಬರೆದಿದ್ದಾರೆ. ಆಮೇಲೆ ನಾವು ಮನೆ ಬಿಟ್ಟು ಹೋಗಲಿಲ್ಲ. ಹೀಗಾಗಿ ನಾರಾಯಣ ಮತ್ತು ಅವರ ತಂಗಿ ಯಮುನಾಳ ಕೊಲೆಯನ್ನ ಅವ್ರು ಹೇಳಿ 1 ವಾರಕ್ಕೇನೆ ಬಂದು ಕೊಲೆ ಆಗಿದೆ, ನಮ್ಮ ಗಂಡನ ಕೊಲೆ ಆಗಿದೆ. ಅಂದ್ರೆ ನಮ್ಮದು ಅಂದ್ರೆ ನಮ್ಮ ಪರಿವಾರದ ಗಂಡ ಮತ್ತು ಗಂಡನ ತಂಗಿ. ಯಾಕಂದ್ರೆ ಇವ್ರು ಹೆದರ್ಕೊಂಡು ಬೆಳ್ತಂಗಡಿಯಲ್ಲಿ ಇರ್ತಿದ್ರು. ಚಿಕ್ಕ ಅಂದ್ರೆ ಎಷ್ಟು, ದೇ ಆರ್ ನಾಟ್ ಅಂದ್ರೆ ಮೈನರ್ ಏನಲ್ಲ, ಬಟ್ ಸ್ಟಿಲ್ 3 ಜನ, ಗಣೇಶ, ಅಶೋಕ ಮತ್ತು ಭಾರತಿ, ಅವ್ರು 3 ಜನ ಮಕ್ಕಳು ಬೆಳ್ತಂಗಡಿಯಲ್ಲಿ ಹೆದರ್ಕೊಂಡಿದ್ರು.
ಆ ಸಂದರ್ಭದಲ್ಲಿ ಮನೆಗೆ ಬಂದು ಕೊಲೆ ಮಾಡಿದ್ದಾರೆ. ಅವರ ಜೀವ ಬೆದರಿಕೆಯಿಂದನೇ ಈ ಘಟನೆ ಆಗಿದೆ. ಆ ನಂತರ ಇದಾದ ನಂತರ ನಾನು ಪರಮ ಪೂಜ್ಯರಿಗೆ ನಾನು ಹೋಗಿ ಭೇಟಿಯಾಗಿದ್ದೆ. ಅವ್ರ ಹೆಸರು ಬರೆದಿದ್ದಾರೆ ಅಂತ ಹೆಸರು ಹಾಕಿನೇ ಬರೆದಿದ್ದಾರೆ. ಅವ್ರ ಹತ್ರ ಹೋದ್ರೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಆಯ್ತು ನೀನು ಇಲ್ಲೇ ಮರ್ತು ಬಿಡು ಅಂತ ಹೇಳಿದ್ರ ಅಂತ ಹೇಳಿ ಸ್ವತಃ ಸುಂದರಿನೇ ಮೃತ ನಾರಾಯಣನ ಹೆಂಡತಿನೇ ಬರೆದಿದ್ದಾಳೆ. ಮಾತಾಡಬಾರ್ದ ಮತ್ತೆ ನಿಂಗಪ್ಪ ಅವರೇ, ಮಾತಾಡಬಾರ್ದ? ನಿಮ್ಗೆ ಗೊತ್ತಾಯ್ತು ಇದು ವಿಶ್ವವಿಖ್ಯಾತ ಕುಟುಂಬ, ವಿಶ್ವವಿಖ್ಯಾತ ಕುಟುಂಬದ ಏನು ಜಾತಕ. ಆ ನಂತರ ಸ್ವತಃ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಕ್ರಮ ಮೀಟರ್ ಬಡ್ಡಿ ದಂಧೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನೇ ಅಲ್ಲಿನೇ NCR ದಾಖಲಾಗಿದೆ ರೀ. ಕೌಲ್ ಬಜಾರ್ ಪೊಲೀಸರೇ, ಬಳ್ಳಾರಿ ಪೊಲೀಸರೇ, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಮಾಡಿದ ದೂರು ದಾಖಲನ್ನ ಬಳ್ಳಾರಿ ಪೊಲೀಸರಿಂದ ಹೇಳ್ತಾ ಇದ್ದೀನಿ ನಾನು. ಹೊಸದಾಗಿ ಏನು ಹೇಳ್ತಾ ಇಲ್ಲ. ಪಾಪ ಗೊತ್ತಿರ್ಲಿಕ್ಕಿಲ್ಲ ನಿಂಗಪ್ಪ ಅವ್ರಿಗೆ, PSI ಅವ್ರಿಗೆ ಗೊತ್ತಿರಲ್ಲ ನಿಮಗೆ. ವಿಶ್ವವಿಖ್ಯಾತರು ಅಂತ ಬರೆದು ಬಿಟ್ರಲ್ಲ, ವಿಶ್ವವಿಖ್ಯಾತ ಕುಟುಂಬದ ಮೇಲೇನೆ ಇಡೀ ರಾಜ್ಯಾದ್ಯಂತ 43 NCR ದಾಖಲ ಆಗಿದೆ. 43 ಕೇಸಸ್ ರಿಜಿಸ್ಟರ್. ಅಕ್ರಮ ಮೀಟರ್ ಬಡ್ಡಿ ದಂಧೆ, ಕಿರುಕುಳ, ಹಿಂಸೆ, ವಾರ ಕೊಡ್ತಾ ಇರುವಂತ ಹಿಂಸೆ. ಆ ನಂತರ 4 ಬರೀ ಆ ಸಂಸ್ಥೆಯ ಮೇಲೇನೆ FIR ರಿಜಿಸ್ಟರ್ ಆಗಿದೆ. ದಾವಣಗೆರೆ, ಹಿರಿಯೂರು, ನಂಜನಗೂಡು, ಮೈಸೂರು, ತುಮಕೂರು ಕೇಸ್ FIR ರಿಜಿಸ್ಟರ್ ಆಗಿದೆ. ಬಳ್ಳಾರಿ ಪೊಲೀಸರೇ, ಮಾಹಿತಿಯ ಕೊರತೆ ಇರಬಹುದು ತಮಗೆ. ವಿಶ್ವವಿಖ್ಯಾತ ಕುಟುಂಬ ಅಂತಂದ್ರಲ್ಲ, ವಿಶ್ವವಿಖ್ಯಾತ ಕುಟುಂಬದ ಜಾತಕ ನಿಮಗೆ ಓದಿ ಹೇಳ್ತಾ ಇದ್ದೀನಿ. ಪಾಪ ನಿಮಗೆ ಗೊತ್ತಾಗಬೇಕಿದು, ಎಲ್ಲಾ ಪೊಲೀಸರಿಗೂ ಕೂಡ ಗೊತ್ತಾಗಬೇಕು. ಇಷ್ಟೇ ಅಲ್ಲ, ಒಟ್ಟು 334 ಕೇಸಸ್ ಇದೆ ಅವ್ರ ಮೇಲೆ. ಸಿವಿಲ್ ಕೇಸಸ್ ಪೆಂಡಿಂಗ್ ಇದೆ ಬೇರೆ ಬೇರೆ ಕೋರ್ಟ್ನಲ್ಲಿ. ಅದು ತಹಶೀಲ್ದಾರ್ ಕೋರ್ಟ್ ಇರ್ಬೋದು, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, AC ಕೋರ್ಟ್ ಇರ್ಬೋದು, DC ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಫ್ರಾಡ್ ಇರಬಹುದು, ಜಮೀನನ್ನ ಒತ್ತುವರಿ ಮಾಡಿದ್ದು, ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದು. 334 ಕೇಸ್ಗಳಾಗಿದೆ. ವಿಶ್ವವಿಖ್ಯಾತ ಕುಟುಂಬ ಅದರ ಮೇಲೆ. ವಿಶ್ವವಿಖ್ಯಾತ ಬಳ್ಳಾರಿ ಪೊಲೀಸರೇ, ಕೌಲ್ ಬಜಾರ್ ಪೊಲೀಸರೇ, ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ಈ ಮೇಲ್ಕಂಡ ಯೂಟ್ಯೂಬ್ ಚಾನಲ್ನಿಂದ ಹೊರಡಿಸಿದ ವಿಡಿಯೋದಿಂದ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಧಾರ್ಮಿಕ ಭಾವನೆ ಹೊಂದಿದ, ಪ್ಲೀಸ್ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಇದನ್ನೇ ಸರ್, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ಧಾರ್ಮಿಕ ಭಾವನೆ ಹೊಂದಿದ ಸಾರ್ವಜನಿಕರ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡುತ್ತದೆ. ಇದನ್ನ ನೋಟ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಧಾರ್ಮಿಕ ಭಾವನೆ ಅಂತ ಹೇಳಿದ್ರೆ ಯಾವ ಧರ್ಮದ ಭಾವನೆ? ಸ್ವತಃ ಸನ್ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಕೊಟ್ಟು ಹೇಳಿದ್ದಾರೆ. ಏನಂತ? ಧರ್ಮಸ್ಥಳ ಹಿಂದೂಗಳಿಗೆ ಸಂಬಂಧವೇ ಇಲ್ಲ, ಧರ್ಮಸ್ಥಳದಲ್ಲಿ ಹಿಂದೂಗಳು ಪೂಜೆ ಮಾಡುವ ಹಕ್ಕು ಇಲ್ಲ. ಇದು ಸುಪ್ರೀಂ ಕೋರ್ಟಿನ ವೆಬ್ಸೈಟ್ನಲ್ಲಿ ಇದೆ, ದಯವಿಟ್ಟು ಯಾರಾದರೂ ನೋಡ್ಕೊಳ್ಳಿ. ಅದನ್ನು ನಮ್ಮ ಕಡೆ ಕನ್ನಡದಲ್ಲಿ ತರ್ಜುಮೆ ಮಾಡಿದಂಥ ಸರ್ಟಿಫೈಡ್ ಕಾಪಿ ಇದೆ ನಮ್ಮ ಹತ್ರ, ಅದನ್ನು ಕೂಡ ಹಾಕ್ತಾ ಇದೀವಿ, ನೋಡ್ಕೊಳ್ಳಿ. ಆಲ್ರೆಡಿ ಪಬ್ಲಿಕ್ ಡೊಮೇನಲ್ಲಿದೆ, ಒನ್ಸ್ ಅಗೇನ್ ಹಾಕ್ತಾ ಇದೀವಿ, ಅದನ್ನು ನೋಡ್ಕೊಳ್ಳಿ. ಸ್ವತಃ ಧರ್ಮಾಧಿಕಾರಿಗಳೇ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿಬಿಟ್ಟಿದ್ದಾರೆ, ಹಿಂದೂಗಳಿಗೆ ಇದರಲ್ಲಿ ಹಕ್ಕೇ ಇಲ್ಲ, ಪೂಜೆ ಮಾಡುವ ಹಕ್ಕಿಲ್ಲ, ಇದು ಧಾರ್ಮಿಕ ಸಂಸ್ಥೆ ಅಲ್ಲವೇ ಅಲ್ಲಂದ ಮೇಲೆ ಯಾವ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತದೆ? ಸನ್ಮಾನ್ಯ ನಿಂಗಪ್ಪನವರೇ, ಕೌಲ್ ಬಜಾರ್ ಪೊಲೀಸರೇ, ಸುಪ್ರೀಂ ಕೋರ್ಟಲ್ಲಿ ಇದ್ದಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ಪಾಪ ನಿಮ್ಮ ಮಾಹಿತಿ ಕೊರತೆ ಇದೆಯಲ್ಲ, ನೀವೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ರಿ, ಪರಿಕಲ್ಪನೆ ಮಾಡ್ಕೊಂಡ್ಬಿಟ್ರಿ, ಧಕ್ಕೆ ಉಂಟಾಗತ್ತಂತ ಹೇಳಿ. ಮತ್ತಿಲ್ಲಿ ಯಾರು ನಂಬಬೇಕು? ಅವರು ಅದರದ್ದು ಓನರು, ಧರ್ಮಾಧಿಕಾರಿಗಳು ಅದರದ್ದು ಓನರು, ದೇವಸ್ಥಾನದ ಓನರ್ ಅಂತ ಹೇಳ್ಕೊತಾರೆ. ನಾವು ಅದರ ಭಕ್ತರು, ದೇವಸ್ಥಾನದ ಭಕ್ತರು. ನಾವು ದೇವಸ್ಥಾನದ ಭಕ್ತರು. ಧರ್ಮಾಧಿಕಾರಿಗಳು ಹೇಳಿದ್ ನಂಬೇಕಾ, ನಿಂಗಪ್ಪ ಅವ್ರು ಹೇಳಿದ್ ನಂಬೇಕಾ? ನಾವು ಎಲ್ಲೋ ಕೌಲ್ ಬಜಾರ್, ಬಳ್ಳಾರಿ ಕೌಲ್ ಬಜಾರ್ PSI ನಿಂಗಪ್ಪ ಅವ್ರ ಮಾತನ್ನ ನಂಬಬೇಕಾ? ಸುಮ್ಮನೆ ಹಂಗೆ ಕಲ್ಪನೆ ಮಾಡಿದ ಮಾತನ್ನ ನಾವು ಭಕ್ತರು ನಾವು ನಂಬಬೇಕಾ? ಅಥವಾ ಆ ಧರ್ಮಸ್ಥಳ ದೇವಸ್ಥಾನದ ಓನರ್, ಕಾಂಟ್ರಾಕ್ಟರ್ ಶ್ರೀಯುತ
ಧರ್ಮಾಧಿಕಾರಿಗಳೇ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟು ಹೇಳಿದ್ದಾರೆ, ಇದು ಹಿಂದೂ ದೇವಸ್ಥಾನ ಅಲ್ಲ, ಹಿಂದೂಗಳಿಗೆ ಇದಕ್ಕೆ ಸಂಬಂಧನೇ ಇಲ್ಲ, ನಾವು ಜೈನರು, ಇದು ನಮ್ಮ ಜೈನ್ ಇನ್ಸ್ಟಿಟ್ಯೂಟ್. ಅದನ್ನು ನಂಬಬೇಕಾ? ಅಲ್ಲ ರೀ, ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು FIR ಮಾಡಿದಿರಲ್ರಿ ಆ ಹುಡುಗನ ಮೇಲೆ. ಆ ನಂತರ ಅನೇಕ ಜನ ಹೇಳ್ತಾರೆ ದೇವಸ್ಥಾನಕ್ಕೆ ಬೈದ, ಅದರಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ, ನಿನ್ನೆ ಕಂಪ್ಲೀಟ್ ನಾವು ಅದನ್ನ ರೈಟಿಂಗ್ ನಲ್ಲಿ ಇಳಿಸ್ಕೊಂಡಿದ್ದೇವೆ. ಅದರಲ್ಲಿ ಏನು ಒಂದು ಹೇಳ್ತಾನೆ ಗೊತ್ತಾ? ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಅನ್ನುವ ಶಬ್ದ ಬಳಸಿದ್ದಾನೆ ಸರ್. ಶ್ರೀ ಮಂಜುನಾಥ ಸ್ವಾಮಿ ಅಂದರೆ ಅಪಮಾನ ಏನ್ರಿ? ಯಾರಿಗ್ರಿ ಅಪಮಾನ ಆಯಿತು? ಯಾರಿಗೆ ಅಪಮಾನ ಆಯಿತು ಸ್ವಲ್ಪ ಹೇಳ್ರಪ್ಪ. ಇಷ್ಟು ಬರೆದು 299 BNS ನಲ್ಲಿ ದೂರು ದಾಖಲು ಮಾಡಲು ಕೋರುತ್ತೇನೆಂದು ಇದ್ದ ಮೇರೆಗೆ ಠಾಣೆ ಗುನ್ನೆ ನಂಬರ್ 51/2024 ಅಲ್ಲಿ ನಮೂದಿಸಿಕೊಳ್ಳುತ್ತೇನೆ. ಇದು FIR ನ ಜಿಸ್ಟು. ಇದು ಏನಂತ ಹೇಳಿದ್ರೆ, ಈ ಓದಿದ್ನಲ್ಲ, ಇದು ನಮಗೆ ರೂಢ ಆಗಿಬಿಟ್ಟಿದೆ. ಕಳೆದ 1 ವರ್ಷದಿಂದ ಓದಿ 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 ಇದನ್ನೇ. ಮಹೇಶ್ ಶೆಟ್ಟರ್ ಮೇಲೆ 13 ಕೇಸು, ಎಲ್ಲ 13 ಕೇಸ್ನಲ್ಲಿ ಫಸ್ಟ್ ಪ್ಯಾರಾ ಬರೋದು ಇದೇ ಸೇಮ್ ಸ್ಕ್ರಿಪ್ಟ್. ವೇದವಲ್ಲಿ ಕೇಸ್ ಆದಾಗೂ ಕೂಡ ಸೇಮ್ ಇದೇ ಸ್ಕ್ರಿಪ್ಟ್. 79ರಲ್ಲಿ, 87, 88ರಲ್ಲಿ ಪದ್ಮಲತಾ ಕೇಸ್ ಆದಾಗ ಸೇಮ್ ಇದೇ ಸ್ಕ್ರಿಪ್ಟ್. ಧರ್ಮಸ್ಥಳದ ಮೇಲೆ ಅಪಮಾನ ಮಾಡ್ತಾ ಇದ್ದಾರೆ, ಅಪಚಾರ ಮಾಡ್ತಾ ಇದ್ದಾರೆ, ವಿಶ್ವವಿಖ್ಯಾತ ಕುಟುಂಬದ ಮೇಲೆ ಅಪಚಾರ ಮಾಡ್ತಾರೆ, ಸೇಮ್ ಸ್ಕ್ರಿಪ್ಟ್. ಆನೆ ಮಾವುತನ ಕೇಸ್ ಆದಾಗೂ ಕೂಡ ಸೇಮ್ ಸ್ಕ್ರಿಪ್ಟ್. ಇವ್ರನ್ನ ಅತ್ಯಾಚಾರ ಪ್ರಶ್ನೆ ಮಾಡಿದಾಗ ಇದೇ ಫಸ್ಟ್ ಬರೋದೇ ಈ ಸ್ಕ್ರಿಪ್ಟ್. ನನಗನ್ಸಿದೆ ಬಹುಶಃ ಅಲ್ಲಿ ಯಾವುದೋ ಕಲ್ಲಲ್ಲಿ ಕೆತ್ಬಿಟ್ಟಿದ್ದಾರೆ ಕಾಣ್ತದೆ. ಈ ಸ್ಕ್ರಿಪ್ಟನ್ನು ಕಲ್ಲಲ್ಲಿ ಕೆತ್ಬಿಟ್ಟಿದ್ದಾರೆ, ಈ ಸ್ಕ್ರಿಪ್ಟನ್ನು ಪೂರ್ತಿಯಾಗಿ. ಏನದು ಶಿಲಾಶಾಸನ ಅಂತಾರಲ್ಲ, ಶಿಲೆ ಮೇಲೆ ಶಾಸನ ಬರೆದಾರಲ್ಲ, ಹಂಗೆ ಇದು ಶಿಲಾಶಾಸನ. ಧರ್ಮಸ್ಥಳದ ಯಾವುದೋ ಒಂದು ಕಲ್ಲು ಬಂಡೆ ಮೇಲೆ ಧರ್ಮಸ್ಥಳದಾಗ ಇವ್ರ ಮನೆಯೊಳಗೆ ಒಂದು ಬಂಡೆ ಇಟ್ಕೊಂಡು ಅದರಲ್ಲಿ ಬರೆದು ಬಿಟ್ಟಿದ್ದಾರೆ ಆ ಶಿಲಾಶಾಸನನ. ಅದನ್ನೇ ಇಲ್ಲಿ ರಿಪೀಟ್ ಮಾಡಿದ್ದಾರೆ. ಇಲ್ಲಿ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಇದನ್ನ ಬರೆದಂಥವರು ಸನ್ಮಾನ್ಯ ನಿಂಗಪ್ಪನವರಲ್ಲ, ನಿಂಗಪ್ಪನವರು ಬರೆದಂಥ ಸ್ಕ್ರಿಪ್ಟ್ ಅಲ್ಲ ಇದು. ಇದೇ ಸ್ಕ್ರಿಪ್ಟ್ ಮೇಲಿನೇ ಇವತ್ತು ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾಡೋದಕ್ಕೆ ಎಲ್ಲರ ಹತ್ರನೂ ಕಳಿಸ್ಬಿಟ್ಟಿದ್ದಾರೆ ಇವ್ರ ಗ್ಯಾಂಗಿಗೆ. ಬೋಗಸ್ ಫೇಕ್ ಗ್ಯಾಂಗ್ಗಳಿದಾವಲ್ಲ, ಹಿಂದೂ ಮುಸ್ಲಿಂ ಮಾಡುವಂಥ ಗ್ಯಾಂಗ್ಗಳಿದಾವಲ್ಲ, ಅವ್ರಿಗೆ ಕಳಿಸ್ಬಿಟ್ಟಿದ್ದಾರೆ ಇದೇ ಸ್ಕ್ರಿಪ್ಟ್. ಬೇಕಾದ್ರೆ ನೀವು ನೋಡಿ, ಟೀಕೆ ಮಾಡ್ತಾ ಇದಾರಲ್ಲ, ಬೈತಾ ಇದಾರಲ್ಲ, ಹಿಂದೂ ಮುಸ್ಲಿಮೇ ಹಂಗಂತ. ಅವರೆಲ್ಲರೂ ಕೂಡ ಇದೇ ಬೇಸಿಕ್ ಸ್ಕ್ರಿಪ್ಟ್ ಇಟ್ಕೊಂಡೇ ಸುಮ್ಮನೆ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದಾರೆ. ಫಸ್ಟ್ ಅವ್ರು ಏನ್ ಮಾಡಿದ್ರು ಕೆಲಸ ಹೇಳಿ? ಇದು ಯಾವಾಗ ಸ್ಟಾರ್ಟ್ ಆಯ್ತು? 5ನೇ ತಾರೀಕಿಗೆ FIR ಯಾವಾಗ ಆಯ್ತಲ್ಲ, ಅವಾಗ ನಂತರ ಸ್ಟಾರ್ಟ್ ಮಾಡಿದ್ರು ಹಿಂದೂ ಮುಸ್ಲಿಂ ಅಂತ ಹೇಳಿ. ಯಾಕಂತ ಹೇಳಿದ್ರೆ ದೇ ವೇರ್ ವೇಟಿಂಗ್. ಇನ್ನೂ ಒಂದು ಕುತಂತ್ರ ಮಾಡಿದ್ರು, ಅದನ್ನ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಲೇಬೇಕು. ಇವ್ರೇನ್ ಮಾಡಿದ್ರು, ಬೆಂಗಳೂರಿನ ಅಂದ್ರೆ ಬಳ್ಳಾರಿಯಲ್ಲೂ ಭಯಂಕರ ಹುಡುಕ್ಬಿಟ್ಟಿದ್ದಾರೆ. ಇವನು ಅಲ್ಲಿ ಬಳ್ಳಾರಿಯಲ್ಲೇ ಇರಬಹುದು ಅಂತ ತಿಳ್ಕೊಂಡಿದ್ದಾನೆ ಈ ಹುಡುಗ, ಯಾರು ಸಮೀರ್ ಅವರು. ಅದಾದ ನಂತರ ಇಲ್ಲಿ ಹುಡುಕಾಡಿದ್ದಾರೆ, ಬೆಂಗಳೂರಿನಲ್ಲಿ ಎಲ್ಲ ಹುಡುಕಾಡಿದ್ದಾರೆ, ಟವರ್ ಲೊಕೇಶನ್ ಹಾಕಿದ್ದಾರೆ. ಆಮೇಲೆ ಟವರ್ ಲೊಕೇಶನ್ ಹುಡ್ಕೊಂಡು ಬಂದು ಅವ್ರದ್ದು ಏನಿತ್ತು ಸ್ಟ್ರಾಟಜಿ, ಇವನನ್ನ ಪೊಲೀಸ್ ಜೀಪಲ್ಲಿ ಕುಂದಿರ್ಸ್ಕೊಂಡು ಹೋಗ್ಬೇಕು. ಅವ್ನು ಹೋಗ್ಬೇಕಾದ್ರೆ ಎಲ್ಲರೂ ವಿಡಿಯೋ ಮಾಡ್ಕೊಳ್ಳೋದು. ಇವ್ರ ಗ್ಯಾಂಗ್ ಎಲ್ಲ ಸರೌಂಡ್ ಹೊಡೆದಿತ್ತಿದ್ದು, ಹಾರರ್ ಗ್ಯಾಂಗ್ ಅಂತ. ಹಾರರ್ ಗ್ಯಾಂಗ್, ಧರ್ಮಸ್ಥಳದಲ್ಲಿ ಹಾರರ್ ಮಾಡಿದಂಥ ಹಾರರ್ ಗ್ಯಾಂಗ್. ಸುತ್ತಲೂ ಒಂದಿಷ್ಟು ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದು. ನೋಡಿ, ಅರೆಸ್ಟ್ ಆದ ಅಂಥೇಳಿ ಒಂದು ಮೆಸೇಜ್ ಕೊಡಕ್ಕೆ ನೋಡ್ತಾ ಇದ್ರು ಅವರು ಎಂಟೈರ್ ಯೂಟ್ಯೂಬರ್ಸ್ಗೆ. ನೋಡಿ, ನೀವು ಸಮೀರ್ ಮಾತಾಡಿದ ಹೆಂಗೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ ಅವನ್ನ. ಒಂದು ಮೆಸೇಜ್ ಕೊಡೋರಿದ್ರು. ಅಷ್ಟೇ ಅಲ್ಲ, ಬಳ್ಳಾರಿ ಕೌಲ್ ಬಜಾರ್, ನಾನು ಹೋಗಿದ್ದೇನೆ ಇಲ್ಲಿ ಸುಮಾರು ಸಾರಿ, ಅತಿ ಹೆಚ್ಚು ಮುಸ್ಲಿಂ ಸಮುದಾಯ ಇರುವಂತಹ ಜ್ಯೂರಿಸ್ಡಿಕ್ಷನ್ ಇರ್ತಕ್ಕಂಥ ಪೊಲೀಸ್ ಠಾಣೆ ಆ ಏರಿಯಾದು. ಅಲ್ಲಿ ಎಷ್ಟೋ ಜನಕ್ಕೆ ಹೇಳಿಟ್ಟಿದ್ರು. ನನಗೆ ನಿನ್ನೆ ಸಮೀರ್ ಹೇಳಿದ, ಅವನಿಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ನೀನು ಬಾ, ನಾವು ನೋಡ್ಕೋತೀವಿ, ತುಮಾರೇ ಹಮ್ ದೇಖ್ ಲೆಂಗೆ ಇದರ್, ಪೊಲೀಸ್ ಕ್ಯಾ ಕರ್ತೆ, ಹಮ್ ಐಸಾ ಕರ್ತೆ. ಪಾಪ ಅವ್ನಿಗೆ ಗೊತ್ತಿಲ್ಲ, ಸಮೀರ್ ಗೊತ್ತೇ ಇಲ್ಲ ಇದೇನು. ಅಲ್ಲಿ ಹೋಗೋದು, ಒಂದಿಷ್ಟು ಜನರ ಕಡೆ ಅಂತಾರೆ ಜೋರಾಗಿ ಕೂಗಾಡ್ಸೋದು, ಒದರಾಡ್ಸೋದು. ಯಾಕಂದ್ರೆ ಪ್ರವೋಕ್ ಆಗಿಬಿಡ್ತಾರೆ. ಓ, ನಮ್ಮ ಹುಡುಗ ದೇಖ್ ರೇ ಹಮಾರೆ ಬೈಕು ಲೇಕೆ ಆಯೆ, ಮಾರ್ ರೇ, ಐಸಾ ಕರ್ರೆ ಅಂತೇಳಿ ಫುಲ್ ಅದನ್ನೆಲ್ಲ ಶೂಟಿಂಗ್ ಮಾಡಿ. ನೋಡ್ರಿ, ಪೊಲೀಸರ ಮೇಲೆ ದಾಳಿ ಮಾಡಿದ್ರು. ಈ ಕಡೆ ಹಿಂದೂ ಧರ್ಮದ ಮೇಲೆ, ದೇವಸ್ಥಾನದ ಮೇಲೆ ದಾಳಿ ಮಾಡ್ತಾ ಬೈತಾನೆ, ಅಲ್ಲಿ ಪೊಲೀಸರ ಮೇಲೆ ಕಲ್ಲೆಸಿತಾರೆ. ಏನಿದು, ಎಲ್ಲಿದೆ ಹಿಂದೂಗಳು, ಎಲ್ಲಿದಿರಿ ಅಂತೇಳಿ ಕೂಗಾಡ್ಬಿಡೋದು ಎಲ್ಲ ಇದರಲ್ಲಿ. ಮತ್ತೆ ಇಡೀ ರಾಜ್ಯದಲ್ಲಿ ಒಂದು ದಂಗೆ. ಆ ಒಂದೇ ಕಲ್ಲಿಟ್ಟು, ಅದೇನೋ ಅಂತ ಹೇಳ್ತಾರೆ, ಒಂದೇ ಕಲ್ಲಲ್ಲಿ
ಹಂಗೆ ದಂಗೆ ಎಬ್ಬಿಸಿ ಇಡೀ ಸೌಜನ್ಯ ಹೋರಾಟದ ಕಿಚ್ಚನ್ನು ಆರಿಸಿಬಿಡಬೇಕು ಒಂದನೇದ್ದು. ಆನಂತರ ಯೂಟ್ಯೂಬರ್ಸ್ಗಳಿಗೆ ಒಂದು ಮೆಸೇಜ್ ಕೊಡೋದು, ನೀವೇನಾದರೂ ನಮ್ಮ ವಿರುದ್ಧ ಮಾತಾಡಿದರೆ ಇದೇ ಪರಿಸ್ಥಿತಿ. ಕಳೆದ 13-12 ವರ್ಷದಿಂದ ಇದೇ ಮಾಡಿದ್ದಾರೆ ಇವರು, ಯೂಟ್ಯೂಬರ್ಸ್ಗಳಿಗೆ ಹೆದರಿಸಿ ಸುಮಾರು ಪಾಪ ಯೂಟ್ಯೂಬರ್ಸ್, ಎಷ್ಟು ಜನ ಯೂಟ್ಯೂಬರ್ಸ್ ರೆಡಿ ಇದ್ರು ಈ ರೀತಿ ಪೊಲೀಸ್ ಸ್ಟೇಷನ್ನು ಹೆದರಿಸೋದು. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಆಮಿಷ ಕೊಟ್ಟರು, ಬಿಸ್ಕೆಟ್ ಎಸೆದ್ರು, ಹೋದ್ರು, ಓಕೆ, ನೋ ಪ್ರಾಬ್ಲಮ್, ನಮಗೇನು ಇದನ್ನಿಲ್ಲ. ಕೆಲವೊಬ್ರದ್ದು ಅನಿವಾರ್ಯತೆ ಇರ್ತದೆ, ನಾವು ಅವ್ರಿಗೇನು ಬಯಲ್ಲ. ಆದರೆ ಈ ಒಂದು ತಂತ್ರಗಾರಿಕೆ ಒಂದು ಏಟಲ್ಲಿ 2 ಹಕ್ಕಿಗಳನ್ನು ಹೊಡೆಯೋದಕ್ಕೆ ಹೋಗಿ ಸಿಕ್ಕಾಪಟ್ಟೆ ಏಟು ತಿಂದ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ದಾರೆ. ಈಗ ಸುಮ್ಮನೆ ಕುತ್ಕೋಬೇಕು, ಹಿಂದೂ ಮುಸ್ಲಿಂ ಅಂತ ಮಾಡೋರು ಸುಮ್ಮನೆ ಕುತ್ಕೋಬೇಕು. ನಾನು ಹಿಂದೂ ಮುಸ್ಲಿಂ ಅಲ್ಲ, ನಾನು ಹೆಮ್ಮೆ ಇದೆ ನನಗೆ ಹಿಂದೂ ಅಂತ ಹೇಳ್ಕೊಳ್ಳೋಕ್ಕೆ. ನಾನೊಬ್ಬ ಭಾರತೀಯ ಮತ್ತು ನಾನೊಬ್ಬ ಹೆಮ್ಮೆಯ ಹಿಂದೂ, ನಾನು ಹಿಂದೂ ಮುಸ್ಲಿಂ ಅಲ್ಲ. ಆ ನಂತರ ಕೆಲವೊಬ್ಬರು ನಾನು ಕೇಳಿದ್ದಾರೆ, ಮೆಸೇಜ್ ಹಾಕಿದ್ದಾರೆ, ಯಾಕೆ ಸಮೀರ್ ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗಿ ನೀವು ಅವನನ್ನು ಹೈಕೋರ್ಟಿಗೆ ಹೋಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದರು. ಅವರೆಲ್ಲರಿಗೂ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಓನ್ಲಿ ಎ ಕ್ವಶನ್ ಆಫ್ ಒಬ್ಬ ಸಮೀರನ ಸುರಕ್ಷತೆಯ ಪ್ರಶ್ನೆ. ಯಾರು ಯೂಟ್ಯೂಬರ್ ಅವರ ಪ್ರೊಟೆಕ್ಟ್ ಬರೀ ಸಮೀರ್ ಮೇಲಿಷ್ಟೇ FIR ಆಗಿಲ್ಲ. ಇದಕ್ಕಿಂತ ಮುಂಚೆ ಅನೇಕ ಸೌಜನ್ಯ ಪರ ನಿಂತಹ ಅನೇಕ ಯೂಟ್ಯೂಬರ್ಗಳ ಮೇಲೆ FIR ಮಾಡಿದ್ದಾರೆ. ನಮ್ಮ ಕೂಡ್ಲಾರಂಪೆ ಸಂಚಾರಿ ಸ್ಟುಡಿಯೋ, ಆಮೇಲೆ ಟೋಟಲ್ 39 ಯೂಟ್ಯೂಬ್ಗಳನ್ನು ಬ್ಲಾಕ್ ಮಾಡಿದ್ದಾರೆ. ಅದಕ್ಕಿಂತ ಬಿಫೋರ್ 82 ಟಿವಿ ಯೂಟ್ಯೂಬರ್ ಇನ್ಕ್ಲೂಡಿಂಗ್ ಟಿವಿ ಚಾನೆಲ್ಗಳಿಗೆ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಮಾತಾಡಲೇಬಾರ್ದು. ಒಂದು ಸಣ್ಣ ಆರ್ಟಿಕಲ್ ಬರೆದ್ರೆ ಯೂಟ್ಯೂಬ್ ಬಿಡಿ, ಸಣ್ಣ ಆರ್ಟಿಕಲ್ ವೆಬ್ ಪೇಜ್ನಲ್ಲಿ ಒಂದು ಸಣ್ಣ ಸೌಜನ್ಯಗಳಿಗೆ ನ್ಯಾಯ ಬೇಕು ಅಂದ್ರೆ ಟಕ್ಕನೆ ಒಂದು ನೋಟಿಸ್ ಕಳಿಸ್ಬಿಡೋದು. ಆ ಶೀನಪ್ಪ ಅವನ ಬಗ್ಗೆ ಯಾರು ಬೈದಿಲ್ಲ ರೀ, ಅವನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಅವನು ಕಳಿಸ್ತಾನೆ. ಇನ್ನೂ ಅನೇಕ ಯೂಟ್ಯೂಬರ್ಗಳು ಇವತ್ತು ನಿಜವಾಗಲೂ ಕೂಡ ಯೂಟ್ಯೂಬರ್ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಈ ಕ್ರಾಂತಿ ಇಡೀ ದೇಶ ಮತ್ತು ಜಗತ್ತು ಮೆಚ್ಚುವಂತ ಕ್ರಾಂತಿ ಯೂಟ್ಯೂಬರ್ ಮಾಡೋದು. ಹಿಂಗಾಗಿ ಯೂಟ್ಯೂಬರ್ ಇವ್ರು ಚುಚ್ಚುತ್ತಾ ಇದೆ ಇವರಿಗೆ ಯೂಟ್ಯೂಬರ್. ಅದರ ಸಲುವಾಗಿ ಈ ಒಂದು ಸಂದೇಶವನ್ನು ಕೊಡುವಂತ ಕೆಲಸ ಮಾಡಿದ್ರು. ಆದರೆ ಬರೋಬ್ಬರಿ ಏಟ್ ಬಿತ್ತವರಿಗೆ. ಇದು ಸೌಜನ್ಯಳ ಶಕ್ತಿ, ಮಂಜುನಾಥ ಸ್ವಾಮಿಯ ಶಕ್ತಿ, ಅಣ್ಣಪ್ಪ ಸ್ವಾಮಿಯ ಶಕ್ತಿ. ಇದು ಗೊತ್ತಿರಲಿ. ಹೀಗಾಗಿ ನಾವು ಮುಂದೆ ಏನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ಪ್ರೊಟೆಕ್ಷನ್ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಸಮೀರ್ನಂತೆ ಧ್ವನಿ ಎತ್ತುತ್ತಾ ಇರುವಂತಹ ಈ ಇನ್ನು ಮುಂದೆನೂ ಕೂಡ ಬೇರೆ ಬೇರೆ ಸಾಮಾಜಿಕ ವಿಷಯದಲ್ಲಿ ಧ್ವನಿ ಎತ್ತತಕ್ಕಂತಹ ಯೂಟ್ಯೂಬರ್ಗಳ ಮೇಲೆ ಯಾರೂ ಈ ರೀತಿ ಕಾನೂನು ಬಾಹಿರವಾಗಿ ಅವರಿಗೆ ಹೆದರಿಕೆಯನ್ನ ಕೊಡುವ ಅಂತ ಕೆಲಸ ಆಗಬಾರ್ದು. ಪಟ್ಟಭದ್ರ ಹಿತಾಸಕ್ತಿಗಳು, ಫ್ರೀಡಮ್ ಆಫ್ ಸ್ಪೀಚ್ ಯಾವತ್ತಿಗೂ ಕೂಡ ಜೀವಂತ ಇರಬೇಕು. ಯಾವಾಗ ಫ್ರೀಡಮ್ ಆಫ್ ಸ್ಪೀಚ್ ಜೀವಂತ ಇರುತ್ತೆ ಆವಾಗ ಮಾತ್ರ ಜನಸಾಮಾನ್ಯ ಜೀವಂತವಾಗಿರ್ತಾನೆ. ಜನಸಾಮಾನ್ಯನಿಗೆ ನ್ಯಾಯ ಸಿಗುತ್ತೆ. ಅದು ಯೂಟ್ಯೂಬರ್ ಇರ್ಬೋದು, ಟಿವಿ ಚಾನಲ್, ವಾಟ್ ಎವರ್, ಯಾವುದೇ ಜರ್ನಲಿಸಂ ಇರ್ಬೋದು. ಆ ಜರ್ನಲಿಸಂಗೆ ರಕ್ಷಣೆ ಕೊಡೋದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದೀವಿ ನಾವು. ಸುಮ್ಮನೆ ಬಿಡಲ್ಲ, ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಬರುವಂತಹ ನೆಕ್ಸ್ಟ್ ವೀಕೆಂಡ್ ಸ್ವತಃ ಸಮೀರ್ ಎಲ್ಲ ಯೂಟ್ಯೂಬರ್ಗಳ ಜೊತೆಗೆ ಇಂಟರಾಕ್ಷನ್ ಮಾಡೋರಿದ್ದಾರೆ. ಏನೇನು ಸತ್ಯಾಸತ್ಯತೆ ನಡೆದಿದೆ ಎಲ್ಲವನ್ನು ಕೂಡ ತಿಳಿಸ್ತಾರೆ. ಸೌಜನ್ಯ ಪ್ರಕರಣದ ಬಗ್ಗೆ, ಧರ್ಮಸ್ಥಳದ ಹಾರರ್ಗಳ ಬಗ್ಗೆ ಇನ್ನೂ ಅನೇಕ ವಿಷಯಗಳು ಹೊರಬರಲಿದೆ. ಬರುವಂತಹ ವೀಕೆಂಡ್ಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಮತ್ತು ಎಲ್ಲ ಯೂಟ್ಯೂಬರ್ಗಳಿಗೆ ಒಂದು ಕಾನೂನಿನ ಧೈರ್ಯವನ್ನು ಸ್ಟ್ರೆಂತ್ ಕೊಡೋದಕ್ಕೆ ಇವತ್ತು ನಮ್ಮ ಅಡ್ವೊಕೇಟ್ ಹೇಳಿದ್ದಾರೆ, ಸಮೀರ್ ಒಬ್ಬರಿಗೆ ಅಲ್ಲ, ನಾವು ಪ್ರತಿಯೊಬ್ಬ ಫ್ರೀಡಮ್ ಆಫ್ ಸ್ಪೀಚ್ ಅನ್ನು ನಾವು ಎತ್ತಿ ಹಿಡಿಬೇಕು. ಜರ್ನಲಿಸ್ಟ್ಗಳಿಗೆ ಯಾರು ಭಯ ಬಿದ್ದಿದ್ದಾರೆ ಆ ಜರ್ನಲಿಸ್ಟ್ಗಳ ಜೊತೆಗೆ ನಾವು ನಿಂತ್ಕೋಬೇಕು. ನಾವು ನಮ್ಮ ಆಫೀಸ್ ಪೂರ್ತಿ ನಮ್ಮ ಸ್ಟಾಫ್ ನಿಂತ್ಕೊಳ್ತಿದ್ದೆ ಅಂತ ಹೇಳಿದ್ದಾರೆ. ನಮಗೆ ಯಾವುದೇ ಫೀಸ್ ಬೇಕಾಗಿಲ್ಲ, ಅವ್ರ ಜೊತೆಗೆ ನಾವು ಇದೀವಿ ಅಂತ ಹೇಳಿ ಒಂದು ಸ್ಟ್ರಾಂಗ್ ನಿಲುವನ್ನು ತಗೊಂಡಿದ್ದೀವಿ ನಾವು. ಯಾಕಂದ್ರೆ ನೋಡಿ, ಯಾರಾದರೂ ಒಬ್ರು ಮಾತಾಡೋರು ಇದ್ರೆ ಜನಸಾಮಾನ್ಯರಿಗೆ ಒಂದು ಧೈರ್ಯ ಇರ್ತದೆ. ಇದು ಜನಸಾಮಾನ್ಯರ ದೇಶ, ಇದು VIP ಗಳ ದೇಶ ಅಲ್ಲ. ಜನಸಾಮಾನ್ಯರಿಗೆ ಧೈರ್ಯ, ಅದನ್ನ ಜನಸಾಮಾನ್ಯರಿಗೆ ತಲುಪಿಸೋರು ಯಾರು? ಪ್ರೆಸ್. ಒಂದು ದೊಡ್ಡ ಕ್ರಾಂತಿಗೆ ಚಾಲನೆಯನ್ನು ಕೊಟ್ಟಿದ್ದೀರಿ. ಹೀಗಾಗಿ ಒಂದು ಥ್ಯಾಂಕ್ಸ್ ಗಿವಿಂಗ್ ಸೆಷನ್ ಅನ್ನು ಮತ್ತೆ ಇನ್ನೂ ಅನೇಕ ಧರ್ಮಸ್ಥಳದ ಹಾರರ್ಗಳನ್ನು ದಾಖಲೆ ಸಮೇತ ಬಿಡುಗಡೆ ಮಾಡುವಂಥ ಒಂದು ಪ್ರಯತ್ನ ನಡೀತದೆ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಲ್ಟಿಮೇಟ್ಲಿ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಗೊಳ್ಳಲೇಬೇಕು. ಅತ್ಯಂತ ವೇಗವಾಗಿ ಹೇಳ್ತಾ ಇದೆ. ಆ ನಂತರ ಎಲ್ರಿಗೂ ಹೇಳ್ತಾ ಇದ್ದೀನಿ,
ಪ್ರಚಾರ ನೋಡಿ, ಯಾವತ್ತಿಗೂ ಕೂಡ ಇಂಡಿವಿಜುವಲ್, ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ, ಇಂಡಿವಿಜುವಲ್ ವ್ಯಕ್ತಿಗೆ ನನಗೆ ಪ್ರಚಾರ ಯಾವತ್ತಿಗೂ ನೋಡಿ ಒಂದು ಹೋರಾಟ ಯಾಕೆ ಹಾಳಾಗ್ತಾ ಇದೆ ಅಂತ ಹೇಳಿದರೆ, ಗಿರೀಶ್ ಮಟ್ಟಣ್ಣವ್ರಿಗೆ ದೊಡ್ಡವನು ಮಾಡಿದರೆ ಅದೇ ಒಂದು ದೊಡ್ಡ ಕಂಟಕ. ಪ್ಲೀಸ್ ಸಬ್ಜೆಕ್ಟ್ ಬಗ್ಗೆ, ಹೋರಾಟದ ಬಗ್ಗೆ ನೀವು ಕನ್ಸರ್ನ್ ಇರಲಿ. ನಮ್ಮನ್ನು ದೊಡ್ಡವ್ರು ಮಾಡೋದು ಬೇಡ, ನಮ್ಮನ್ನು ಹೀರೋ, ನಮ್ಮನ್ನು ಏನೋ ಐ ಆಮ್ ವೆರಿ ಕಾಮನ್ ಮ್ಯಾನ್, ಒಬ್ಬ ಸಾಮಾನ್ಯ ವ್ಯಕ್ತಿ ನಾನು. ಪ್ಲೀಸ್ ಸೌಜನ್ಯ ಹೋರಾಟದ ಬಗ್ಗೆ ಧ್ವನಿಗೂಡಿಸಿ ಅಂತ ಕೇಳ್ತಾ, ಮತ್ತು ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸಂಪೂರ್ಣ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತಕ್ಕಂಥ ಅನೇಕ ಈ ಹೋರಾಟದ ಅನೇಕ ಮಜಲುಗಳಿಗೆ ಎಲ್ಲರ ಒಂದು ಬೆಂಬಲ ಇರಲಿ ಅಂತ ಹೇಳಿ ಇವತ್ತಿನ ಈ ಒಂದು ಲೈವನ್ನು ಮುಗಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಇದನ್ನು ಶೇರ್ ಮಾಡಿ, ಸಾಧ್ಯ ಆದಷ್ಟು ಜನರಿಗೆ ಶೇರ್ ಮಾಡಿ. ಎಲ್ಲರೂ ಕೂಡ ಸಾಕಷ್ಟು ಜನ ಜಾಗೃತರಾಗಿದ್ದಾರೆ. ಡ್ಯೂ ಟು ಸಮೀರ್ ವಾಯ್ಸ್ ತುಂಬ ದೊಡ್ಡದಿದೆ, ತುಂಬ ರೀಚ್ ತುಂಬ ದೊಡ್ಡದಾಗಿದೆ. ಹೀಗಾಗಿ ಪ್ರತಿ ಹಂತದಲ್ಲಿಯೂ ಕೂಡ ಇದನ್ನು ಗಮನಿಸಿ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ಇದು ಗಂಧದ ಗುಡಿ ಜನತಾ ಮೀಡಿಯಾ. ಜಾನಪದ, ರೈತರು, ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.